ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ಪ್ರೋತ್ಸಾಹ ಇರಲಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿನ್ನೆ ಸಂಸತ್ ಹೊರಗಡೆ ಪೌರುಷ ತೋರಿಸಿಕೊಂಡು ಬಿಜೆಪಿ ಎಂಪಿಗಳನ್ನ ತಳ್ಳಾಡಿ ಕೇಸ್ ಹಾಕಿಸಿಕೊಂಡಿದ್ದ ರಾಹುಲ್ ಗಾಂಧಿಗೆ ಇನ್ನೊಂದು ದೊಡ್ಡ ತಲೆನೋವು ಶುರುವಾಗ್ಬಿಟ್ಟಿದೆ. ವಿರೋಧ ಪಕ್ಷದ ನಾಯಕ ಭಾರತ ಮತ್ತು ಬ್ರಿಟಿಷ್ ಪೌರತ್ವ ಎರಡನ್ನೂ ಹೊಂದಿದ್ದಾರೆ ಅನ್ನೋ ಆರೋಪ ಈಗಾಗಲೇ ಇದೆ. ಇವರ ವಿರುದ್ಧ ಕೆಲ ತಿಂಗಳ ಹಿಂದೆ ಕೇಂದ್ರದ ಮಾಜಿ ಸಚಿವ ಸುಬ್ರಮಣಿಯನ್ ಸ್ವಾಮಿ ಅವರು ದೆಹಲಿ ಹೈಕೋರ್ಟ್ ನಲ್ಲಿ ಕೇಸ್ ಹಾಕಿದ್ರು. ಅದಿನ್ನೂ ವಿಚಾರಣೆಗೆ ಬಾಕಿ ಇರುವ ಮಧ್ಯೆನೇ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಕೂಡ ಕೇಸು ದಾಖಲಿಸಲಾಯಿತು. ಪಾಪ, ಒಂದರ ಹಿಂದೆ ಇನ್ನೊಂದು ಅನ್ನೋ ತರ ಇವರ ವಿರುದ್ಧ ಕರ್ನಾಟಕದ ಶಿಶಿರ್ ಅನ್ನೋರು ಕೂಡ ಪೌರತ್ವ ವಿಚಾರವಾಗಿ ಕೇಸ್ ಜಡಿದು ಬಿಟ್ರು. ಯಾಕಾಗಿ ಅಲಹಾಬಾದ್ ಅಂತ ಕೇಳಿದ್ರೆ, ರಾಹುಲ್ ಗಾಂಧಿ ಅವರು ಲಾಸ್ಟ್ ಇಯರ್ ವಯನಾಡು ಸಂಸದ, ಈಗ ರಾಯ್ಬರೇಲಿ. ಹೀಗಾಗಿ ಉತ್ತರ ಪ್ರದೇಶದಲ್ಲಿನ ಸಂಸದರಾಗಿರೋಕೆ ಅಲ್ಲಿನ ನ್ಯಾಯಾಲಯದಲ್ಲಿ ಈ ಕೇಸು ದಾಖಲಾಯಿತು. ಹಾಗಾದ್ರೆ ವಾದ ಏನು? ರಾಹುಲ್ ಅವರು ದ್ವಿಪೌರತ್ವ ಹೊಂದಿರೋ ವಿಚಾರ ತನಿಖೆ ಆಗಬೇಕು, ಅದನ್ನ ಸಿಬಿಐಗೆ ನೀಡಬೇಕು. ದ್ವಿಪೌರತ್ವ ರದ್ದಾಗಬೇಕು, ಸಂಸದನ ಸ್ಥಾನವನ್ನೂ ರದ್ದು ಮಾಡಬೇಕು ಅಂತ ಅವರು ಅರ್ಜಿಯಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಸೂಕ್ತ ಪರಿಶೀಲನೆ ನಡೆಸಿ ಡಿಸೆಂಬರ್ 19ರ ಒಳಗೆ ಸಂಪೂರ್ಣ ಮಾಹಿತಿ ನೀಡಬೇಕು ಅಂತ ನ್ಯಾಯಾಲಯವು ಕೇಂದ್ರ ಗೃಹ ಸಚಿವಾಲಯಕ್ಕೆ ಆದೇಶಿಸಿತ್ತು. ಈಗ ಅಸಲಿ ಕಥೆ ಶುರುವಾಗಿದೆ. ಇದು ಕಥೆನೋ ವ್ಯಥೆನೋ ರಾಹುಲ್ ಗಾಂಧಿನೇ ಹೇಳಬೇಕು. ಪೌರತ್ವ ಸಂಬಂಧಿತ ವಿಷಯಗಳ ಬಗ್ಗೆ ನಿರ್ಧಾರ ತಗೊಳ್ಳೋಕೆ ಕೇಂದ್ರ ಸರ್ಕಾರವು ಸಮರ್ಥವಾಗಿದೆ ಅಂತ ಈಗ ಅಲಹಾಬಾದ್ ಹೈಕೋರ್ಟ್ ಹೇಳಿದೆ. ಅಂದ್ರೆ ಚೆಂಡು ಈಗ ಮೋದಿ ಮುಂದಿದೆ. ಯಾರಿಗ್ ಗೊತ್ತು, ಅಮಿತ್ ಶಾ ಕೂಡ ಬ್ಯಾಟ್ ಹಿಡ್ಕೊಂಡು ರೆಡಿ ಆಗಬಹುದು. ರಾಹುಲ್ ಗಾಂಧಿ ದ್ವಿಪೌರತ್ವಕ್ಕೆ ಸಂಬಂಧಿಸಿದಂತೆ ಅಲಹಾಬಾದ್ ಹೈಕೋರ್ಟ್ ಈ ವಿಚಾರವನ್ನ ಹೇಳಿದೆ. ಮುಖ್ಯ ನ್ಯಾಯಮೂರ್ತಿ ಅರುಣ್ ಬನ್ಸಾಲಿ ಮತ್ತು ನ್ಯಾಯಮೂರ್ತಿ ಜಸ್ಪ್ರೀತ್ ಸಿಂಗ್ ಅವರ ಪೀಠದ ವಿಚಾರಣೆ ನಡೆಸುತ್ತಿರುವ ಎಸ್ ವಿಘ್ನೇಶ್ ಶಿಶಿರ್ ಅವರು ಸಲ್ಲಿಸಿದ ಅರ್ಜಿಯನ್ನ ಮುಖ್ಯ ಚುನಾವಣಾ ಆಯುಕ್ತರು, ಉತ್ತರ ಪ್ರದೇಶದ ಮುಖ್ಯ ಚುನಾವಣಾಧಿಕಾರಿ ಮತ್ತು ರಾಯ್ಬರೇಲಿಯ ಚುನಾವಣಾಧಿಕಾರಿಗೆ ನೀಡುವಂತೆ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ. ಸೊ ಎಲ್ಲಾ ಕಡೆಯಿಂದಲೂ ಕೂಡ ಕಂಟಕ ಶುರುವಾಗಿದೆ. ರಾಹುಲ್ ಗಾಂಧಿ ವಿರುದ್ಧ ಬ್ರಿಟನ್ ಪೌರತ್ವ ಆರೋಪ ಮಾಡಿ ಏನು ಅರ್ಜಿ ಕೊಟ್ರಲ್ಲ, ಕೇಂದ್ರಕ್ಕೆ ಈಗ ಕೋರ್ಟ್ ಮುಂದಿನ ವರ್ಷ ಅಂದ್ರೆ ಮಾರ್ಚ್ 24ರವರೆಗೆ ಟೈಮ್ ಕೊಟ್ಟು ತನಿಖೆಗೆ ಹೇಳಿದೆ. ಅಷ್ಟೇ ಅಲ್ಲ, ರಾಹುಲ್ ಅವರ ಬ್ರಿಟಿಷ್ ಪೌರತ್ವ ಇರೋದನ್ನ ಎಲ್ಲಿಯೂ ಹೇಳಿಲ್ಲ. ಚುನಾವಣೆಗೆ ನಿಲ್ಲುವಾಗ ಆಸ್ತಿ ಘೋಷಿಸೋ ಥರಾನೇ ಇದನ್ನು ಹೇಳಬೇಕಾಗಿತ್ತು, ಆದ್ರೆ ಅದನ್ನ ಮರೆಮಾಚಿದ್ದಾರೆ. ಹೀಗಾಗಿ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದಿಂದ ಈ ವರ್ಷದ ಚುನಾವಣೆಯನ್ನ ರದ್ದು ಮಾಡಿ ಅಂತಲೂ ಮನವಿ ಮಾಡಲಾಗಿದೆ. ಕರ್ನಾಟಕದ ಬಿಜೆಪಿ ಕಾರ್ಯಕರ್ತ ಎಸ್ ವಿಘ್ನೇಶ್ ಶಿಶಿರ್ ಸಲ್ಲಿಸಿದ್ದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಅರುಣ್ ಬನ್ಸಾಲಿ ಮತ್ತು ನ್ಯಾಯಮೂರ್ತಿ ಜಸ್ಪ್ರೀತ್ ಸಿಂಗ್ ಅವರ ಈ ಪೀಠ ಈ ಒಂದು ಆದೇಶವನ್ನ ನೀಡಿರೋದು. ವಿಘ್ನೇಶ್ಗಿಂತಲೂ ಮೊದಲೇ ಬಿಜೆಪಿ ನಾಯಕ ಸುಬ್ರಮಣಿಯನ್ ಸ್ವಾಮಿ ಕೂಡ ರಾಹುಲ್ ಪೌರತ್ವಕ್ಕೆ ಸಂಬಂಧಿಸಿದಂತೆ ದೆಹಲಿ ಹೈಕೋರ್ಟ್ ತಡೆ ಹೋಗಿದ್ರು. ಸುಬ್ರಮಣಿಯನ್ ಸ್ವಾಮಿ ಅವರು ರಾಹುಲ್ ಗಾಂಧಿ ಅವರ ಭಾರತೀಯ ಪೌರತ್ವವನ್ನ ರದ್ದು ಮಾಡಿ ಅಂತ ಒತ್ತಾಯಿಸಿದ್ರು. ರಾಹುಲ್ ಗಾಂಧಿಗೆ ದ್ವಿಪೌರತ್ವವಿರುವಂತಹ ಆರೋಪ ಅಕಸ್ಮಾತ್ ಸಾಬೀತಾದರೆ ಭಾರತೀಯ ಕಾನೂನುಗಳ ಉಲ್ಲಂಘನೆ ಆಗುತ್ತೆ. ಹಾಗಾದ್ರೆ ಮುಂದೇನು? ಇದರಿಂದ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಚುನಾವಣೆಗೆ ಸ್ಪರ್ಧಿಸೋಕೆ ಅಥವಾ ಲೋಕಸಭಾ ಸದಸ್ಯರಾಗಿ ಅಧಿಕಾರ ನಡೆಸೋಕೆ ಅನರ್ಹರಾಗ್ತಾರೆ. ಭಾರತೀಯ ನ್ಯಾಯಾಂಗ ಸಂಹಿತೆ ಮತ್ತು ಪಾಸ್ಪೋರ್ಟ್ ಕಾಯ್ದೆಯಡಿ ದ್ವಿಪೌರತ್ವ ಅಪರಾಧವಾಗಿರುವುದರಿಂದ ಸಿಬಿಐ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಬೇಕಾಗತ್ತೆ. ಆಗ ಎಲ್ಲಾನು ಹೊರಗೆ ಬರುತ್ತೆ. ಭಾರತದ ಕಾನೂನು ಹೇಗಿದೆ ಅನ್ನೋದು ವಿದೂಷಕ ರಾಹುಲ್ ಗಾಂಧಿಗೆ ಚೆನ್ನಾಗಿ ಅರ್ಥವಾಗುತ್ತೆ. ಹಾಗಾದ್ರೆ ದ್ವಿಪೌರತ್ವ ಅಂದರೇನು? ಭಾರತದಲ್ಲಿ ಅದಕ್ಕೆ ಅವಕಾಶ ಇದೆಯಾ? ದ್ವಿಪೌರತ್ವ ಅಂದ್ರೆ ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ ಎರಡೂ ದೇಶಗಳ ಪೌರತ್ವ ಹೊಂದಿರುವುದು ಎಂದರ್ಥ.
ಈ ಯುನೈಟೆಡ್ ಸ್ಟೇಟ್ಸ್, ಫಿನ್ಲ್ಯಾಂಡ್, ಅಲ್ಬೇನಿಯಾ, ಇಸ್ರೇಲ್ ಮತ್ತು ಪಾಕಿಸ್ತಾನದಂತಹ ಅನೇಕ ದೇಶಗಳಲ್ಲಿ ದ್ವಿಪೌರತ್ವ ಓಕೆ, ಏನೂ ಸಮಸ್ಯೆ ಇಲ್ಲ. ಆದ್ರೆ ಭಾರತದಲ್ಲಿ ಇಲ್ಲಿನ ಸಂವಿಧಾನ ದ್ವಿಪೌರತ್ವವನ್ನ ಅನುಮತಿಸುವುದಿಲ್ಲ. ಇದರರ್ಥ ಒಬ್ಬ ಭಾರತೀಯ ನಾಗರಿಕನು ಏಕಕಾಲದಲ್ಲಿ ಬೇರೆ ಯಾವುದೇ ದೇಶದ ಪೌರತ್ವವನ್ನ ಹೊಂದಲು ಸಾಧ್ಯವಿಲ್ಲ. ಭಾರತದ ಸಂವಿಧಾನದ ಅಡಿಯಲ್ಲಿ ಇಡೀ ದೇಶಕ್ಕೆ ಏಕ ಪೌರತ್ವದ ವ್ಯವಸ್ಥೆ ಇದೆ. ಹಾಗಾದ್ರೆ ಭಾರತೀಯನೊಬ್ಬನಿಗೆ ನಂಗೆ ಇಲ್ಲಿ ಇರೋಕೆ ಇಷ್ಟವಿಲ್ಲ, ಹೀಗಾಗಿ ನಾನು ಬೇರೆ ದೇಶಕ್ಕೆ ಹೋಗಿ ಇರ್ತೀನಿ ಅನ್ನೋ ಮನಸ್ಸು ಬಂದ್ರೆ ಏನ್ ಮಾಡ್ಬೇಕು? ವೆರಿ ಸಿಂಪಲ್. ತನ್ನ ಭಾರತೀಯ ಪಾಸ್ಪೋರ್ಟ್ ಅನ್ನ ಒಪ್ಪಿಸಬೇಕು ಮತ್ತು ಭಾರತೀಯ ಪೌರತ್ವವನ್ನ ತ್ಯಜಿಸಬೇಕು. ಈಗ ಇನ್ನೊಂದು ಆಂಗಲ್ ನಲ್ಲಿ ನೋಡೋಣ. ಒಂದು ವೇಳೆ ಬೇರೆ ದೇಶದ ಪೌರತ್ವ ಇರೋರು ನಂಗೆ ಭಾರತದಲ್ಲಿ ನೆಲೆಸುವ ಆಸೆ ಅಂದ್ರೆ ಅದಕ್ಕೆ ಅನುಮತಿ ಇದೆಯಾ? ಎಸ್, ಖಂಡಿತ ಇದೆ. ಭಾರತದ ಕಾನೂನಿನಲ್ಲಿ ಅವಕಾಶ ಇದೆ. ಅದಕ್ಕಾಗಿ ಅಂಥವರು ಏನ್ ಮಾಡ್ಬೇಕು? ಸಾಗರೋತ್ತರ ಭಾರತೀಯ ಪೌರತ್ವ ಕಾರ್ಡ್ ಅಂದ್ರೆ ಓವರ್ಸೀಸ್ ಆಫ್ ಇಂಡಿಯನ್ ಸಿಟಿಜನ್ಶಿಪ್ ಕಾರ್ಡ್ ಪಡಿಬೇಕು. ಅಂಥವರು ಭಾರತದ ಪ್ರಜೆಗಳಿಗೆ ಇರುವಂತ ಎಲ್ಲಾ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು. ಅಂದ್ರೆ ವೀಸಾ ಇಲ್ಲದೆ ಇಲ್ಲೇಯೇ ಉಳಿಯಬಹುದು. ಅವರು ಉದ್ಯೋಗ ಮಾಡಬಹುದು, ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ತಗೋಬಹುದು. ಅಷ್ಟೇ ಯಾಕೆ, ವ್ಯಾಪಾರನೂ ಮಾಡಬಹುದು, ಸಾಲನೂ ಪಡಿಬಹುದು. ಆದ್ರೆ ಎರಡು ಕಂಡೀಷನ್ಸ್ ಇದೆ. ಅದೇನಪ್ಪಾ ಅಂತಂದ್ರೆ, ಇಂಥ ಕಾರ್ಡ್ ಪಡೆದಿರುವ ವ್ಯಕ್ತಿ ಭಾರತದಲ್ಲಿ ಕೃಷಿ ಜಮೀನನ್ನ ಖರೀದಿ ಮಾಡುವಂತಿಲ್ಲ. ಅದಕ್ಕಿಂತಲೂ ಮುಖ್ಯ ಅಂದ್ರೆ ಅಂಥವರಿಗೆ ಭಾರತದಲ್ಲಿ ಮತದಾನದ ಅವಕಾಶ ಇರೋದಿಲ್ಲ. ಅರ್ಥಾತ್ ಅಂಥವರು ಚುನಾವಣೆಯಲ್ಲಿಯೂ ಸ್ಪರ್ಧಿಸುವಂತಿಲ್ಲ. ಹೀಗೆ ಮಾಡಿದರೆ ಅದು ಅಪರಾಧ ಆಗುತ್ತೆ. ಈಗ ರಾಹುಲ್ ಗಾಂಧಿ ಬುಡಕ್ಕೆ ಬಂದಿರೋದು ಇದೇ ಒಂದು ಕಂಡೀಷನ್. ಒಂದು ವೇಳೆ ನ್ಯಾಯಾಲಯದಲ್ಲಿ ಇದೆಲ್ಲ ಸಾಬೀತಾದ್ರೆ ರಾಹುಲ್ ಗಾಂಧಿಯವರ ಸಂಸದೀಯ ಸ್ಥಾನ ಹೋಗ್ಬಿಡುತ್ತೆ. ಹಾಗೆ ಸುಳ್ಳು ಮಾಹಿತಿ ನೀಡಿರುವ ಕಾರಣ ಅವರ ಮೇಲೆ ಪ್ರಕರಣ ದಾಖಲಾಗಿ ಜೈಲು ಸೇರಬಹುದು. ಇವರ ಮೇಲಿರುವ ಆರೋಪ ಸಾಬೀತಾದ್ರೆ ಅವರು ಬ್ರಿಟನ್ ಪೌರತ್ವ ಬಿಟ್ಟು ಕೊಟ್ಟು ಭಾರತದ ಪೌರತ್ವಕ್ಕೆ ಪುನಃ ಅರ್ಜಿ ಸಲ್ಲಿಸುವ ಅವಕಾಶ ಭಾರತದ ಕಾನೂನಿನಲ್ಲಿ ಇರುತ್ತೆ. ಆದ್ರೆ ಇದು ಸಾಬೀತ್ ಆಗಿದ್ದೇ ಹೌದಾದ್ರೆ ದ್ವಿಪೌರತ್ವ ಇರುವಾಗಲೇ ರಾಹುಲ್ ಅವರು ಸಂಸದರಾಗಿರುವ ಹಿನ್ನೆಲೆಯಲ್ಲಿ ಕೇಸ್ ದಾಖಲಾಗಬಹುದು. ಇದು ಭಾರತದಲ್ಲಿ ಇರೋ ಕಾನೂನು. ಆದ್ರೆ ಇನ್ನೊಂದು ಕಡೆ ಇದೇ ವಿವಾದಕ್ಕೆ ಸಂಬಂಧಿಸಿದಂತೆ VSS ಶರ್ಮಾ ಅನ್ನೋರು ರಾಹುಲ್ ಗಾಂಧಿ ವಿರುದ್ಧ ಬ್ರಿಟನ್ ನ್ಯಾಯಾಲಯದಲ್ಲಿಯೂ ಅರ್ಜಿಯೊಂದನ್ನ ಸಲ್ಲಿಸಿದ್ದಾರೆ. ವಾಹ್, ಡಬಲ್ ಧಮಕ ಅಂದ್ರೆ ಇದೇನಾ? ಆಲ್ ದ ಬೆಸ್ಟ್ ರಾಹುಲ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.